ಚಕ್ರವರ್ತಿ ಅವರೇ ಮತ್ತೊಂದ್ಸಲ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸರ್ ತನ್ಸೆಜುದಾ ಅಂತ ಹೇಳಿದವನನ್ನ ಚಕ್ರವರ್ತಿ ಅವರೇ ಸ್ಪಷ್ಟವಾಗಿ ಮಾತನ್ನ ಹೇಳ್ಬಿಡ್ತೀನಿ, ಮತ್ತೊಂದ್ಸಲ ಕೇಳಿ. ಸುಳಿಬೇಳೆ ಯಾರಾದ್ರೂ ಧರ್ಮದಲ್ಲಿ ಮಾತಾಡಿ. ನಿಮ್ದು ಈ ಸರ್ಗರ್ತೆ ತುಜಾದಲ್ಲಿ ಎಷ್ಟು ಸಲ ಆಯ್ತು ಬಿಟ್ಬಿಡಿ ನೀವು. ಚಕ್ರವರ್ತಿ ಅವರೇ ದಯವಿಟ್ಟು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸುಳಿಬೇಳೆ ಅವರೇ, ನಮ್ಮ ಪವಿತ್ರ ಧರ್ಮದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ನೀವು ಹೇಳಿದ ಮಾತಿಗೆ ಬದ್ಧರಾಗಿದ್ದೀರಾ? ಯಾವ್ದಕ್ಕೆ ಅವಕಾಶ ಇಲ್ಲ ರೀ. ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಮದುವೆ ಮಾಡೋದಾಗ್ಲಿ, ಒಬ್ಬ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗನನ್ನ ಮದುವೆ ಮಾಡೋದಾಗ್ಲಿ, ಇದು ನಮ್ಮ ಧರ್ಮದಲ್ಲಿ ಅವಕಾಶ ಇಲ್ಲ. ಇದು ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ 1954. ಹೆಂಗನ ಹಾಳಾಗೋಗ್ಲಿ, ನಮಗೆ ಸಂಬಂಧವೂ ಇಲ್ಲ. ಇಲ್ಲ ಇಲ್ಲ ಕರೆಕ್ಟ್ ಆಗಿದೆ. ಹೆತ್ತ ತಂದೆ ತಾಯಿಯನ್ನ ಬಿಟ್ಟು, ಒಪ್ಪಿದ ಧರ್ಮವನ್ನ ಬಿಟ್ಟು, ನಂಬಿದ ದೇವರನ್ನೇ ಬಿಟ್ಟು ಹೋಗ್ತಾಳೆ ಅಂದ್ರೆ ಅವಳು ನಮ್ಮ ಧರ್ಮಕ್ಕೂ ಬೇಡ, ನಮಗೂ ಬೇಡ, ಅವನು ಬೇಡ. ಅದನ್ನೇ ಹೇಳ್ಬೇಡಿ. ಕೇಳಿ, ನೆಕ್ಸ್ಟ್ ಕೇಳಿ. ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಮದುವೆ ಆಗುವಂತಿಲ್ಲ, ಪ್ರೇಮಿಸಬಹುದು. ನಮ್ಮಲ್ಲಿ ಪ್ರೀತಿ ಅದೆಲ್ಲ ಬೇಡ, ಮಾಡ್ಕೊಂಡು ಆಗ್ಬಹುದು. ನಮ್ಮಲ್ಲಿ ಹರಾಮ್ ಅದು. ಅಂದ್ರೆ ನೀವು ಪ್ರೀತಿಸುವಂತಿಲ್ಲ, ನೀವು ಪ್ರೀತಿ ಇಲ್ಲ. ಆಗ್ಬಾರ್ದು. ಪರ ಹೆಣ್ಣು ಮಕ್ಕಳಿಗೆ ಕೆಟ್ಟ ದೃಷ್ಟಿಯಿಂದ ನೋಡೋದೇ ತಪ್ಪು. ಅದು ನನ್ನ ಧರ್ಮ ಹೇಳ್ಕೊಡುತ್ತೆ. ನೀವು ಓದಿದ್ರಲ್ಲ ನನ್ನ ಧರ್ಮದ ಬಗ್ಗೆ, ಪ್ರಯತ್ನ ಮಾಡ್ತಿರೋದು ನೀವು. ಆ ಬುದ್ಧಿವಂತ ಸಮಾಜವನ್ನ ಮರಳುಗೊಳಿಸ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ತಿದ್ದೀರಲ್ಲ, ಏನು ಪ್ರಯತ್ನ ಮಾಡ್ತಿಲ್ಲ, ಏನಿದೆ ಅದನ್ನ ಹೇಳ್ತಾ ಇದ್ದೀನಿ. ಈಗ ಹೊರಗೆ ಬಂದ್ರಲ್ಲ, ನಿಮ್ ಎಲ್ಲ ಯೋಗ್ಯತೆಯ ಸಮೇತ ಹೊರಗೆ ಬಂದ್ರಲ್ಲ ಇವತ್ತು. ಆ ಒಂದು ಹೇಳಿಕೆಗೆ ಎಲ್ಲರೂ ನಿಮ್ಮ ಬಿಲಗಳಿಂದ ಹೊರಗೆ ಬಂದು ನಿಂತಿರಲ್ಲ. ಈಗ ಏನು ಆಗಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಮದುವೆ ಆಗ್ಬಾರ್ದು, ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಮದುವೆ ಆಗ್ಬಾರ್ದು, ಆದ್ರೆ ಪ್ರೇಮಿಸಬಹುದು. ಇಲ್ಲ, ನಾನು ಹೇಳ್ತಾ ಇಲ್ಲ. ಅವ್ರ ಜೊತೆ ದೈಹಿಕ ಸಂಪರ್ಕ ಮಾಡಬಹುದು. ನಮ್ಮಲ್ಲಿ ಇಲ್ಲ. ಅವ್ರ ಜೊತೆ ದೈಹಿಕ ಸಂಪರ್ಕ ಮಾಡಿದ ವಿಡಿಯೋ ಮಾಡ್ಕೋಬಹುದು. ಆ ವಿಡಿಯೋ ಮಾಡಿದ ನಂತರ ಅವಳನ್ನ ಬ್ಲಾಕ್ ಮೇಲ್ ಮಾಡಬಹುದು. ಈ ಮನಸ್ಥಿತಿಯಿಂದ ಆಚೆ ಬರ್ಬೇಕು ನೀವು. ಮದುವೆ ಆಗ್ತೀನಿ ಅಂತ ಈ ಮನಸ್ಥಿತಿಯಿಂದ ಆಚೆ ಬರ್ಬೇಕು. ಸಬ್ಜೆಕ್ಟ್ ಅಲ್ಲಿ ಮಾತಾಡಿ, ಇಲ್ಲದೆಲ್ಲ ಆರೋಪ ಮಾಡಿಕೊಂಡು ಹೋಗ್ಬೇಡಿ ನೀವು. ಬೆರಿವಂತರೆ ಆಗಿದ್ಯಾ? ಬೆರಿವಂತರೆ ಆಗಿದ್ಯಾ ಮೇಡಮ್? ಅದು ಎರಡು ಕಡೆ ಎರಡು ಕಡೆ ಆಗಿ ಹೋಗಿದೆ. ಇಸ್ಕೊಡ್ಲಿ. ಮತ್ತೆ ಈ ಸುಳಿಬೇರು ಬರೀ ಹಿಂದೂಗಳಿಗೆ ಮಾತಾಡಿ. ಸತ್ಯ ಮಾತಾಡಿದಾರ ಯಾವತ್ತಾದ್ರು? ಯಾವ ಮುಸಲ್ಮಾನ್ ಇಂಡಿಯಾದಲ್ಲಿ ಏನೆಲ್ಲ ಆಗುತ್ತೆ? ಧರ್ಮದ ಲೇಪನ ಯಾಕೆ ಹಚ್ಚಿದ್ದು? ಫ್ಯಾಕ್ಟ್ ಇಲ್ಲ, ಫ್ಯಾಕ್ಟ್ ಇಲ್ಲ, ನಾನು ಚರ್ಚೆಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೇಳಿ ಈ ತರ ಒಂದು ಬೆಂಕಿ ಇಟ್ಬಿಡೋದು, ಒಂದ್ ಸ್ವಲ್ಪ ದಿನ ಚರ್ಚೆಯಲ್ಲಿ ಇರೋದು. PR ಎಕ್ಸರ್ಸೈಸ್ ಮಾಡ್ಕೊಳ್ಳಿ. ನಮ್ಮ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಬಂದ್ರೆ ನಾವು ಸುಮ್ಮನಿರೋದು ಸ್ವಲ್ಪ ಕಡಿಮೆ ಆಗಲ್ಲ. ಅದೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.